ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ನಂದೋ ರಾಜ ಭವಿಷ್ಯತಿ ಎರಡನೇ ಭಾಗ. ಮೊದಲನೇ ಭಾಗದಲ್ಲಿ ನಾವು ನಂದರು ಯಾರು ಮತ್ತು ಆಗಿನ ಸಮಾಜ ಸ್ಥಿತಿಗತಿಗಳು, ಮಗಧ ರಾಜ್ಯದ ಸ್ಥಿತಿಗತಿಗಳು, ಜೊತೆಗೆ ನಂದರಿಗೆ ಸೇಡಿನ ಬಗ್ಗೆ ತಿಳ್ಕೊಂಡ್ವಿ. ಅವರು ಕ್ಷತ್ರಿಯ ವಂಶನ ನಿರ್ಮೂಲನೆ ಮಾಡ್ತೀನಿ ಅಂತ ನಿರ್ಧರಿಸ್ಕೊಂಡ ನಂತರ ಹಯಹಯ ರಾಜರನ್ನು ಮತ್ತು ಕೌರವ ವಂಶವನ್ನು ಎರಡನ್ನೂ ನಾಶ ಮಾಡ್ತಾರೆ. ಅರ್ಜುನ ಮತ್ತು ಕ್ಷಮಕ, ನಿರಾಮಿತ್ರ ಇವ್ರು 3 ಜನನ್ನ ಸಾಯಿಸೋದ್ರ ಮೂಲಕ. ಈಗ ಮಿಕ್ಕಿದ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳು ಹೇಗೆ ಪತನಗೊಂಡವು ನಂದರ ಮೂಲಕ ಅನ್ನೋದನ್ನು ಈ ಭಾಗದಲ್ಲಿ ತಿಳಿಯೋಣ. ಅಂದಾಗೆ ನಂದೋ ರಾಜ ಭವಿಷ್ಯತಿ ಅಂದರೆ ಇದು ಆಡು ಭಾಷೆಯಲ್ಲಿ ಮುಂದೆ ಯಾವಾಗಾದರೂ ಒಳ್ಳೆಯ ದಿನಗಳು ಬರ್ತವೆ ಅಂತ ಹೇಳೋದಕ್ಕೆ ಉಪಯೋಗಿಸ್ತಾರೆ. ಕಾರಣ ಆಗಿನ ಸಮಾಜದಲ್ಲಿ ಮುಂದೆ ಯಾವತ್ತಾದರೂ ಒಂದು ಸತಿ ನಂದರು ರಾಜರಾಗಬಹುದು ಅನ್ನೋ ಆಸೆಯನ್ನು ಜನರು ಇಟ್ಕೊಂಡಿದ್ದಕ್ಕಾಗಿ ಮತ್ತು ಇದೊಂದು ನಾನುಡಿಯಾಗಿ ಪರಿಗಣಿಸಲಾಗಿತ್ತು. ಈಗ ಕತೆಗೆ ಬರೋದಾದರೆ, ಸಿಂಧೂ ನದಿ ಹಿಮವತ್ ಪರ್ವತದಿಂದ ಹರಿದು ದಕ್ಷಿಣಮುಖವಾಗಿ ಹರಿದು ಒಂದು ಸಮುದ್ರಕ್ಕೆ ಸೇರುತ್ತೆ. ಸಿಂಧೂ ನದಿ ಹುಟ್ಟಿದ ಸ್ಥಳದಿಂದ ಮಧ್ಯದಲ್ಲಿ ಸುಗಾಮ ನದಿ ಸೇರ್ಪಡೆ ಆಗುತ್ತೆ. ತದನಂತರ ವಿಪಾಸ ನದಿ, ತದನಂತರ ಒಂದು ಸ್ವಲ್ಪ ದೂರದಲ್ಲಿ ಶತದ್ರು ನದಿ ಸೇರ್ಪಡೆ ಆಗುತ್ತೆ. ಶತದ್ರು ಅನ್ನೋ ಹೆಸರು ಹೇಗೆ ಬಂತು ಅಂದರೆ, ಬ್ರಹ್ಮರ್ಷಿ ವಿಶ್ವಾಮಿತ್ರಗಳು ವಸಿಷ್ಠ ಮಹರ್ಷಿಯ 100 ಜನ ಮಕ್ಕಳನ್ನು ಸಾಯಿಸಿದಾಗ ಅವರಿಗೆ ನೋವು ತಾಳಲಾರದೆ ವಸಿಷ್ಠರು ನದಿಗೆ ಹಾರ್ತಾರೆ. ಅವರ ಹಾರಿದ ರಭಸಕ್ಕೆ ಆ ನದಿ 100 ಥರ ಚೆದರಿ ಹೋಗುತ್ತೆ. ಅದು 100 ಥರ ದುಃಖಿಸುತ್ತೆ ಅವರ ನೋವಿಗೆ. ಅದಕ್ಕಾಗಿ ಅದಕ್ಕೆ ಶತದ್ರು, ಶತವಿಧದಲ್ಲಿ ದ್ರವಿಸಿದ್ದ ನದಿ ಅನ್ನೋದು ಇದರ ಎಟಮಾಲಜಿಕಲ್ ಮೀನಿಂಗ್. ಇದು ಒಂದು ಕಡೆ ಆದರೆ, ಈಗ ಸಿಂಧೂ ನದಿ ಹುಟ್ಟಿದಾಗಿಂದ ಸುಗಾಮ ನದಿವರೆಗೂ ಇರೋ ಅಂಥ ದೇಶವನ್ನು ಕೈಕೇಯಿ ರಾಜ್ಯ ಅಂತ ಕರೀತಾರೆ. ಇದು ರಾಮಾಯಣದಲ್ಲಿ ಕೈಕೇಯಿಯವರ ರಾಜ್ಯ. ರಾಮಾಯಣ ಮುಗಿಯೋ ಅಷ್ಟೊತ್ತಿಗೆ ಇದಕ್ಕೆ ಅಷ್ಟು ಬೆಲೆ ಇರಲಿಲ್ಲ, ಆಗಲೇ ಸ್ವಲ್ಪ ಅದು ಪವರ್ ಕಳ್ಕೊಂಡಿತ್ತು. ತದನಂತರ ಬರೋದು ಸುಗಾಮ ನದಿಯಿಂದ ಈ ವಿಪಾಸು ನದಿವರೆಗೂ ಇರೋ ಸ್ಥಳವನ್ನು ಪಂಚಸಿಂಧು ಅಂತ ಕರೀತಾರೆ. ಅದರ ನಂತರ ಶತದ್ರುಗೂ ಮತ್ತು ವಿಪಾಸ ನದಿಗೂ ಮಧ್ಯೆ ಇರೋದು ಬಾಹ್ಲಿಕ ರಾಜ್ಯ. ಈ ಶತದ್ರು ನದಿ ಆರ್ಯಾವರ್ತವನ್ನು 2 ಭಾಗವಾಗಿ ವಿಂಗಡಣೆ ಮಾಡುತ್ತೆ. ಒಂದು ಕಡೆಗೆ ಈ ಬಾಹ್ಲಿಕ ರಾಜ್ಯ ಇದ್ದರೆ ಇದನ್ನು ಸದ್ಯದ ಬಾಲ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ ಜಿಯೋಗ್ರಫಿಕಲಿ. ಈ ಶತದ್ರು ನದಿಗೆ ಇನ್ನೊಂದು ಬದಿಯಲ್ಲಿ ಇರೋವು ಗಾಂಧಾರ ದಾಟದ ಮೇಲೆ ಇರೋವೆಲ್ಲ ಮ್ಲೇಚ್ಛ ದೇಶಗಳು. ಇದರಲ್ಲಿ ಇರೋ ಜನ ಎಲ್ಲ ಒಂದು ಅಲ್ಲಿ ಇರೋ ಬುಡಕಟ್ಟು ಜನಾಂಗ ಮತ್ತು ಈ ಕಡೆಯಿಂದ ವೈದಿಕ ಧರ್ಮ, ಸನಾತನ ಧರ್ಮವನ್ನು ಇಷ್ಟಪಡದೇ ಇರೋರು ಆ ಕಡೆಗೆ ಹೋಗಿರ್ತಾರೆ. ಮತ್ತು ರಾಜ್ಯದಲ್ಲಿ ರಾಜ್ಯ ಬಹಿಷ್ಕರಣ ಹಾಕಿಸ್ಕೊಂಡವರು ಎಲ್ಲರೂ ಆ ಕಡೆಗೆ ಹೋಗಿ ನಿವಸಿಸ್ತಾ ಇರ್ತಾರೆ. ಅಲ್ಲಿ ನೀರು ಕಮ್ಮಿ ಇರುತ್ತೆ. ಹಾಗಾಗಿ ಆ ಜನ ಕಾಡು ಗುಡ್ಡಗಳಲ್ಲಿ ಅಲಿತಾ ಇರ್ತಾರೆ, ಒಂದು ಪಶುಗಳ ಥರ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ಆಚಾರ ವಿಚಾರ ಆಗ್ಬೋದು ಅಥವಾ ಮಳಿಗೆ ಇರ್ಬೋದು, ಏನೂ ಅವರ ಸ್ನಾನ ಪಾನಗಳು ಏನೂ ಇರೋದಿಲ್ಲ. ಹೀಗೆ ನಡೆಯುವಾಗ ಒಂದು ಸಲ ಅಲ್ಲಿ ಇರೋ ಎಲ್ಲ ದೇಶಗಳ ಹೆಸರು ನೋಡೋಣ. ಅಲ್ಲಿ ಈಗ ಕರೆಂಟ್ ಅರಬ್ ಕಂಟ್ರೀಸ್ ಅಂತ ಏನೇನು ಕರೆಸ್ಕೊಳ್ತವೆ ಅದಕ್ಕೆಲ್ಲ ಹಳೆಯ ಹೆಸರುಗಳು ಹೀಗಿದ್ದು: ರಾಮಟ, ಬರ್ಬರ, ಹಾರ, ಹೂಣ, ಶಕುನ, ಕಿರಾತ, ದರದ, ಉತ್ತರ ಬಾಹ್ಲಿಕ, ಸಿಂಹ, ಕಟಕ, ಉರಗ ಮತ್ತು ಅಭಿಸಾರ. ಈ ಇಷ್ಟು ದೇಶಗಳಲ್ಲಿ ಇದೇ ಥರ ಜನ ನಿವಸಿಸ್ತಾ ಇದ್ದರು. ಮಹಾಭಾರತ ಎಂಡ್ ಆಗೋ ಅಷ್ಟೊತ್ತಿಗೆ ಈ ಪಂಚಸಿಂಧು ರಾಜ್ಯವು ಸ್ವಲ್ಪ ವೀಕ್ ಆಗಿತ್ತು. ಅಲ್ಲಿವರೆಗೂ ಆ ಕಡೆ ಇರೋ ಈ ಅರಬ್ ಕಂಟ್ರೀಸ್ ಏನೇನು ಹೇಳಿದೆ ಅಲ್ಲ, ಆ ದೇಶಗಳಲ್ಲಿ ಇರೋ ಜನ ಈ ಪಂಚಸಿಂಧು ದೇಶಗಳಲ್ಲಿ ಸ್ವಲ್ಪ ನೀರಿನ ಮೂಲ ಚೆನ್ನಾಗಿದೆ, ಹಾಗಾಗಿ ಅಲ್ಲಿ ಧಾನ್ಯ ದವಸ ಬೆಳೆ ಚೆನ್ನಾಗಿದೆ ಅಂತ ಹೇಳಿ ಆ ಕಡೆಯಿಂದ ಅವಾಗವಾಗ ಇವ್ರ ಮೇಲೆ ದಂಡೆತ್ತಿ ಬರ್ತಾ ಇರ್ತಾರೆ. ಇಲ್ಲಿ ಬಲವಾಗಿದ್ದ ರಾಜ್ಯರಿದ್ದ ಕಾರಣ ಅವ್ರನ್ನ ಯಾವಾಗಲೂ ಸೋಲಿಸಿ ವಾಪಸ್ ಕಳಿಸ್ತಾ ಇರ್ತಾರೆ. ಇದರಲ್ಲಿ ಕಾಶ್ಮೀರ ರಾಜ್ಯನೂ ಇನ್ವಾಲ್ವ್ ಆಗಿತ್ತು. ಆ ಕಡೆ ಕಾಂಬೋಜ ರಾಜ, ಈಗಿನ ಕಾಂಬೋಡಿಯಾ, ಇದು ಕೂಡ ಇದ್ರ ಮೇಲೂ ಕೂಡ ಅವರು ದಂಡೆತ್ತಿ ಬರ್ತಾಯಿದ್ರು.
ಈ ಕತೆ ಕಾಲಕ್ಕೆ ಮಹಾಭಾರತ ಯುದ್ಧ ನಡೆದ ಮೇಲೆ ಬಾಹ್ಲಿಕ ರಾಜ್ಯ ಕೂಡ ವೀಕ್ ಆಗಿತ್ತು. ಈ ಪಂಚಸಿಂಧು ರಾಜ್ಯಗಳಲ್ಲಿ ಪಾಂಚಾಳ ರಾಜ್ಯ ಇತ್ತು. ಪಾಂಚಾಳ ರಾಜ್ಯದಲ್ಲಿ ಈಗ ದೃಪದನಿಗೆ ಇಬ್ಬರು ಮಕ್ಕಳು, ದ್ರೌಪದಿ ಮತ್ತು ದುಷ್ಟದ್ಯುಮ್ನ. ಇವರಿಬ್ಬರು ಅಗ್ನಿಹೋತ್ರದಿಂದ ಹುಟ್ಟಿದ್ರು ಅನ್ನೋದು ಒಂದು ನಂಬಿಕೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ದೃಪದ ರಾಜನಿಗೂ ಒಂದು ಹೆಂಡತಿ ಇದ್ಲು, ಅವ್ರಿಗೊಂದು ಸಂತಾನ ಇತ್ತು. ಅವರು ಈ ದುಷ್ಟದ್ಯುಮ್ನ ಇವರೆಲ್ಲ ರಾಜ್ಯಭಾರ ಆಕ್ರಮಿಸ್ಕೊಂಡು ಅವ್ರ ಮಕ್ಕಳಿಗೆ ಮಹಾಭಾರತದ ಯುದ್ಧದ ನಂತರ ದುಷ್ಟದ್ಯುಮ್ನ ಮಗನಿಗೆ ಪಟ್ಟ ಕಟ್ಟಲಾಯಿತು. ಈ ದೃಪದನ ಹೆಂಡತಿ ಮಕ್ಕಳಿಗೆ ಅವ್ರಿಗೆ ರಾಜ್ಯ ಕೊಡಲಿಲ್ಲ ಅನ್ನೋದು ಒಂದು ಕತೆ ವಾಡಿಕೆಯಲ್ಲಿ ಇತ್ತು. ಮತ್ತು ಆ ರಾಜವಂಶದವರು ಕೂಡ ಬಾಹ್ಲಿಕದ ರಾಜ್ಯದಲ್ಲಿ ಇದ್ದರು. ಈ 1500 ವರ್ಷಗಳ ಕಾಲ, 1500 ವರ್ಷಗಳ ಕಾಲ ಇದೇ ಕಥೆಯನ್ನೇ ಜನರಿಗೆ ಹೇಳ್ಕೊಳ್ತಾ ಬರ್ತಾ ಇದ್ದರು ಬಾಹ್ಲಿಕ ರಾಜ್ಯದಲ್ಲಿ ಇರೋ ಆ ಕುಟುಂಬ. ಇದನ್ನು ತುಂಬ ಜನ ನಂಬ್ತಲೂ ಇದ್ದರು. ಹಾಗೆ ಮಹಾಭಾರತ ಯುದ್ಧ ನಡೆದ ಕಾಲಕ್ಕೆ ಪಕ್ಕದಲ್ಲಿರೋ ಮದ್ರ ರಾಜ್ಯ, ಅದೇ ಪಾಂಡವ ರಾಜನಿಗೆ ಎರಡನೇ ಹೆಂಡತಿ ಇರ್ತಾರಲ್ಲ ಮಾಧುರಿ, ಅವರ ರಾಜ್ಯ ಮತ್ತು ಕೆಲವು ರಾಜ್ಯಗಳು ಆಸ್ಪಾಸ್ನಲ್ಲಿರೋವೆಲ್ಲನೂ ಈ ಪಾಂಚಾಲ ರಾಜನ ಕೈ ಕೆಳಗೆ ಇರ್ತವೆ. ಈ ಬಾಹ್ಲಿಕ ರಾಜ್ಯ ಕೂಡ ಅವ್ರ ಕೈ ಕೆಳಗಡೆನೇ ಇರುತ್ತೆ. ಒಂದು ಸತಿ ಆ ಕತೆ ಅವನು ಹೇಳೋವಾಗ ಕೇಳಿದ ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಬಲಿಷ್ಠವಾದ ವ್ಯಕ್ತಿ, ಅಂದರೆ ಕಥೆಯಲ್ಲಿ ಬಲಿಷ್ಠವಾದ ವ್ಯಕ್ತಿ ಅಂತ ಹೇಳ್ತಾರೆ, ಆದರೆ ಇವರು ರಾಕ್ಷಸಾಮಾತ್ಯರ ಗೈಡೆನ್ಸ್ ಮೇಲೆಗೆ ಬಂದ ನಂದರು. ಬಂದು ಈ ಕತೆ ಕೇಳಿ, ಆಯಿತು ನಿನ್ನ ರಾಜ್ಯ ನಿನಗೆ ಕೊಡಿಸ್ತೀನಿ, ನಾನು ಹೇಳ್ದಾಗ ಕೇಳ್ತೀಯಾ ಅಂತ ಕೇಳಿದ್ರೆ ಆಯಿತು ಅಂತ ಅವನು ಒಪ್ಕೊಳ್ತಾನೆ. ಅವನಿಗಿರೋ ಅಷ್ಟು ಆಸ್ತಿನ ಮಾರಿ ಸ್ವಲ್ಪ ರಾಜನಿಗಿರೋ ವಿಳಾಸವಂತವಾದ ಜೀವನವನ್ನು ಮತ್ತು ಅವರ ಔಟ್ಲುಕ್ಕನ್ನೆಲ್ಲ ಚೇಂಜ್ ಮಾಡ್ಕೋತಾರೆ. ವಿಪಾಸ ನದಿ ತೀರದಲ್ಲಿ ಒಂದು ಚಿಕ್ಕ ಕೋಟೆ ಕಟ್ಕೊಳ್ತಾರೆ. ಆಮೇಲೆ ಈಗ ಆಗಲೇ 2 ರಾಜ್ಯಗಳು ನಂದರ ಕೈಯಲ್ಲಿ ಇದೆ. ಅಲ್ಲಿಂದನೂ ಸ್ವಲ್ಪ ದುಡ್ಡು, ಹಣ, ರತ್ನ, ಈ ಬೆಳೆ ಬಾಳೋ ಮಣಿ ಕಣಕಗಳನ್ನು ಅವ್ರಿಗೆ ಸ್ವಲ್ಪ ಒದಗಿಸ್ತಾರೆ. ಆ ರಾಜ ಏನು ಮಾಡ್ತಾನೆ, ಆ ರಾಜನಿಗೆ ಒಂದು ಗೈಡೆನ್ಸ್ ಕೊಡಲಾಗತ್ತೆ. ಅಲ್ಲಿರೋ ಸಣ್ಣ ಪುಟ್ಟ ಎಲ್ಲ ರಾಜರನ್ನು ಮೀಟ್ ಮಾಡಿ ಎಲ್ಲರಿಗೂ ಇದೇ ಕತೆ ಹೇಳೋದು. ಆ್ಯಕ್ಚುಲಾಗಿ ಪಾಂಚಾಲ ರಾಜ್ಯ ನಮಗಿರಬೇಕಾಗಿತ್ತು, ದುಷ್ಟದ್ಯುಮ್ನ ಅವರು ಅಗ್ನಿಹೋತ್ರದಿಂದ ಹುಟ್ಟಿರೋರು, ಅವ್ರಿಗೆ ಆಳ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ, ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನು ಎಲ್ಲರನ್ನೂ ಮೀಟ್ ಮಾಡಿ 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 ಇದನ್ನೇ ಹೇಳ್ಕೊಂಡು ಬರ್ತಾರೆ. ಇದ್ರ ಮಧ್ಯದಲ್ಲಿ ಎಲ್ರಿಗೂ ಒಂದೊಂದು ಬೆಲೆ ಬಾಳೋ ರತ್ನಗಳು, ಮಣಿಗಳು ಕೊಟ್ಕೊಂಡು ಬರ್ತಾರೆ. ಅವರು ರಿಟರ್ನ್ ಗಿಫ್ಟಾಗಿ ಆನೆಗಳು, ಕುದುರೆಗಳು, ಒಂಟೆಗಳು, ಈ ಸೈನ್ಯಕ್ಕೆ ಬೇಕಾಗಿರೋ ಎಲ್ಲ ಸೈನ್ಯವನ್ನು ಒಂದು ಸ್ವಲ್ಪ ಜನನ ಒದಗಿಸ್ಕೊಡ್ತಾರೆ. ಕೆಲವರು ಇವರು ತುಂಬ ಶ್ರೀಮಂತರಿದ್ದಂಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ಲಾಗಿ ಇರೋರು ಮತ್ತು ಡಬಲ್ಗೆ ಮಾಡೋವಂಥವ್ರೆಲ್ಲರೂ ಇವ್ರ ಪಕ್ಷಕ್ಕೆ ಸೇರಿಕೊಳ್ತಾರೆ. ಹೀಗೆ ಅವ್ರಿಗೆ 10 ಆನೆ, 100 ಕುದುರೆ ಮತ್ತು 5,000 ಕಾಲ್ಬಳ ಸೈನಿಕರು ಎಲ್ಲನೂ ಜೊತೆಗೂಳುತ್ತೆ. ಅವರ ಹೆಸರು ವಂಶಧರ. ಆ ರಾಜನ ಬಾಹ್ಲಿಕ ರಾಜ್ಯದಲ್ಲಿರೋ ದೃಪದನ ವಂಶದವನ ಕುಡಿ ಹೆಸರು ವಂಶಧರ. ಇವನಿಗೆಲ್ಲ ಸೇರ್ಪಡೆ ಆಗುತ್ತೆ. ಆಮೇಲೆ ಒಬ್ಬನ ವರ್ತಕನನ್ನು ಕಳಿಸ್ತಾರೆ ಪಾಂಚಾಲ ರಾಜ್ಯಕ್ಕೆ. ರಾಜನ ಹತ್ರ ಹೋಗಿ ಆ ವ್ಯಕ್ತಿ ಹೇಳ್ತಾನೆ, ನೋಡಿ ನೀವು ಅಲ್ಲ, ನಮಗೆ ದೃಪದ ರಾಜನ ವಂಶದ ಕುಡಿ ವಂಶಧರ ರಾಜ, ಇವರಿಗೆ ನೀವು ಈಗ ರಾಜ್ಯ ಒಪ್ಪಿಸ್ಬೇಕು. ಇಷ್ಟು ವರ್ಷಗಳಿಂದ ಸುಮಾರು 1500 ವರ್ಷಗಳ ಕಾಲ ನೀವೇ ಆಳ್ವಿಕೆ ಮಾಡ್ಕೊಂಡಿದ್ದೀರಾ, ಈಗ ಅವ್ರಿಗೆ ಇದನ್ನು ಒಪ್ಪಿಸ್ಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ ಅರ್ಧ ರಾಜ್ಯನಾದರೂ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಜ ನಕ್ಕಿ ನಡಿ ಅಂತಾನೆ. ಆಗ ಅಲ್ಲಿರೋರೆಲ್ಲರೂ ಕೂಡ ಇವನು ಯಾರೋ ಹುಚ್ಚ ಇದ್ದಂಗಿದ್ದಾನೆ ಅಂತ ಕೆಲವ್ರು ಅಂದರೆ, ಇವನೆಲ್ಲ ಹುಚ್ಚ, ಇವನು ಕಳಿಸಿರೋ ರಾಜ ಹುಚ್ಚ ಅಂತ ವಾಪಸ್ ಕಳಿಸ್ತಾರೆ. ಅಲ್ಲಿ ಎಲ್ಲರೂ ನಕ್ಕಿದ್ದು, ಅವಮಾನ ಮಾಡಿದ್ದು, ಇದನ್ನ ಎಲ್ಲ ವಿಷಯವನ್ನು ಯಥಾವತ್ತಾಗಿ ಹೇಳ್ತಾನೆ ಆ ರಾಜನಿಗೆ ಈ ವರ್ತಕಕಾರ. ಆಗ ವಂಶಧರನಿಗೆ ಮುಂದೆ ಯೋಚನೆ ಮಾಡೋಕ್ಕಾಗದೆ ತಲೆ ತಗ್ಗಿಸಿ ಕೂರ್ತಾನೆ. ಆಗ ಇವನಿಗೆ ಸಪೋರ್ಟಿಗೆ ನಿಂತಿದ್ನಲ್ಲ ನಂದರಾಜರಿಗೆ ಇವ್ರಿಗೆ ಕೋಪ ಬರುತ್ತೆ. ಏನು, ಮುಂಚೆ ಮಹಾಭಾರತದ ಟೈಮಲ್ಲಿ ಪಾಂಡವರು ಹೀಗೆ ಹೋಗಿ ಕೇಳಿದಾಗ ಕೌರವರಿಗೆ ಅವರು ಕೊಡಲಿಲ್ಲ. ಆಗ ಇದೇ ಪಾಂಚಾಲ ರಾಜ್ಯದವರು ಹೋಗಿ ಪಾಂಡವರಿಗೆ ಸಪೋರ್ಟ್ ಮಾಡಿದ್ರು, ಇವಾಗ ಏನಕ್ಕೆ ಕೊಡಲ್ಲ ಅಂತಾರೆ ಅಂದಾಗ, ಹೌದಲ್ವಾ ಇದರಲ್ಲೂ ಲಾಜಿಕ್ ಇದೆ ಅಲ್ಲ ಅಂತ ಹೇಳಿ ವಂಶಧರನಿಗೆ ತುಂಬ
ಸಿಟ್ಟು ಬರುತ್ತೆ. ಆಯಿತು ಅಂಥೇಳಿ ಮತ್ತೊಂದು ಸತಿ ಲೆಟ್ರ್ ಕಳಿಸ್ತಾರೆ. ನೀವೇನಾದರೂ ನಮ್ಮ ಕಂಡೀಷನ್ಗೆ ಒಪ್ಪಿ ನೀವೀಗ ರಾಜ್ಯ ಕೊಡಲಿಲ್ಲ ಅಂತಂದರೆ ನಿಮ್ಮ ಮೇಲೆ ನಮ್ಮ ರಾಜ ದಂಡೆತ್ತಿ ಬರ್ತಾರೆ ಅಂತ ಹೇಳಿ ಮತ್ತೊಂದು ಸತಿ ವರ್ತಕ ತಗೊಂಡು ಹೋಗ್ತಾನೆ ಸುದ್ದಿನ. ಅದನ್ನು ಕೇಳಿ ನಿಜಕ್ಕೂ ಆ ರಾಜ ಹುಚ್ಚನಿದ್ದಂಗಿದ್ದಾನೆ. ಅವರ ವಂಶ ಒಂದು ಸುಮ್ಮನೆ ಹಾಗೇ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಈ ಕಥೆನೂ ಎಲ್ಲರೂ ಕೇಳಿರೋದೇನೆ. ಆದರೆ ಅವನು ಸಾಧಾರಣವಾಗಿ ಬದುಕೊತಾ ಇದ್ದಾನೆ. ಅವನ ಹತ್ರ ಒಂದು ಯುದ್ಧಕ್ಕೆ ಬರೋ ಅಷ್ಟು ಸೇನೆ ಬೇಕು, ಖರ್ಚು ಬೇಕು. ಅದೆಲ್ಲ ಬಿಟ್ಟು ಅವನಿಗಷ್ಟು ತಾಕತ್ತಿರಬೇಕಲ್ಲ. ಅದೆಲ್ಲ ಏನು ನಡೆಯಲ್ಲ ಅಂತ ಹೇಳಿ ಎಲ್ಲರೂ ಅಗೇನ್ ಅವಮಾನ ಮಾಡ್ತಾರೆ. ಆ ವರ್ತಕರ ಯಥಾವತ್ತಾಗಿ ಮತ್ತು ಬಂದು ಇವನಿಗೆ ತಿಳಿಸ್ತಾನೆ. ಅದಾದಮೇಲೆ ಒಂದಿನ ಯುದ್ಧಕ್ಕೆ ಇವರು ಹೊರಡ್ತಾರೆ ಅಲ್ಲಿಗೆ. ಅದು ಆ ಕೋಟೆಯಲ್ಲಿ ಯಾವುದೇ ಯುದ್ಧ ಪ್ರಯತ್ನ ನಡೆದೇ ಇರಲ್ಲ. ಯಾಕಂದರೆ ಅವರು ಇದನ್ನು ಸೀರಿಯಸ್ಸಾಗಿ ತಗೊಂಡೇ ಇಲ್ಲ ಈ ಎಚ್ಚರಿಕೆಯನ್ನು. ಇವರು ಹೋದಾಗ ಈ ನಂದರು ಮತ್ತು ರಾಕ್ಷಸ ಮಾತ್ಯರು ಅವರ ಜನ ಒಳಗಡೆ ಆಲ್ರೆಡಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿರೋ ಒಳಗಡೆ ಒಂದಷ್ಟು ಜನನೇ ಇವ್ರ ಕಡೆಗೆ ತಿರುಗಿಸ್ಕೊಂಡಿರ್ತಾರೆ. ಅಲ್ಲಿ ಹೋಗಿದ್ದೆ ಇವ್ರು ಬಂದಾಗ ಯಾರೋ ಕೋಟೆ ಬಾಗಿಲು ತೆಗಿತಾರೆ. ಅಲ್ಲಿ ತಕ್ಷಣಕ್ಕೆ ಇದ್ದಷ್ಟು ಜನ ಸೈನಿಕರು ಇವ್ರ ಮೇಲೆ ಕಾದಾಡ್ತಾರೆ. ಅಲ್ಲಿ ಚಿಕ್ಕಪಾಟಿ ಒಂದು ಕಾದಾಟ ನಡೆಯುತ್ತೆ ರಾತ್ರೋರಾತ್ರಿ. ಬೆಳಗಾಗೋ ಅಷ್ಟೊತ್ತಿಗೆ ರಾಜರ ಅರಮನೆಗೆ ಈ ವಂಶಧರನ ಭಟರೆಲ್ಲ ಕಾವಲಿಗೆ ನಿಂತಿರ್ತಾರೆ. ಮತ್ತು ಇಂಪಾರ್ಟೆಂಟ್ ಪ್ಲೇಸ್ಗಳೆಲ್ಲ ಇವ್ರ ಮನುಷ್ಯರೇ ಸುತ್ತುವರೆದಿರ್ತಾರೆ. ಈ ರಾಜರ ದರ್ಬಾರಿಗೆ ಈ ವಂಶಧರ ರಾಜ ಮತ್ತು ಅವರ ಮಹಾಸೇನಾನಿ ಹೋಗ್ತಾರೆ. ಹೋಗಿ ಈಗ ನಿಮ್ಮನ್ನು ನಾವು ನಿಮ್ಮ ಕೋಟೆಯನ್ನು ಆಕ್ರಮಿಸ್ಕೊಂಡಿದ್ದೀವಿ, ಈಗ ನನಗೆ ನೀನು ರಾಜ ಒಪ್ಸು ಇಳಿದು ಬಂದು ಅಂತ ವಂಶಧರ ಹೇಳ್ತಾನೆ. ಆಗ ಆಗಿನ ರಾಜ ಪಾಂಚಾಲ ರಾಜ ಹೇಳ್ತಾನೆ, ಕತ್ತಿ ತೆಗಿತಾನೆ. ತೆಗೆದಾಗ ಆಯಿತು, ಕತ್ತಿ ತೆಗಿತಿದ್ಯಾ, ಯುದ್ಧ ಮಾಡಬೇಕಾ, ಬಾ, ನಾನು ರಾಜ, ನಾನು ಆಗೆಲ್ಲ ನಿಂತರ ಯುದ್ಧಕ್ಕೆ ಇಳಿಯಲ್ಲ, ನನ್ನ ಸೇನಾನಿ ಇದ್ದಾನೆ, ಯುದ್ಧ ಮಾಡು. ಒಂದು ವೇಳೆ ನಮ್ಮ ಸೇನಾನಿ ಏನಾದರೂ ಸೋತ್ರೆ ನಾನು ಇಲ್ಲಿಂದ ಹೀಗೆ ಹೊರಟೋಗ್ತೀನಿ, ಒಂದು ವೇಳೆ ಗೆದ್ದರೆ ನೀನು ಇಲ್ಲಿಂದ ಇಳಿದು ಹೋಗಬೇಕು ಅಂತ ಕಂಡೀಷನ್ ಹಾಕ್ತಾನೆ. ಆಗ ಅಲ್ಲಿದ್ದ ವೃದ್ಧ ಮಂತ್ರಿಯರು ಮತ್ತು ಹಿತೈಷಿಗಳು ಬೇಡ ಅಂತ ಹೇಳ್ತಾರೆ. ಆದರೆ ಆ ರಾಜ ಕೇಳಲ್ಲ. ಅವನಿಗೆ ಆಲ್ರೆಡಿ ಸಿಟ್ಟು ಬಂದುಬಿಟ್ಟಿರುತ್ತೆ. ಅವರ ಅರಮನೆಗಳನ್ನೆಲ್ಲ ಇವರು ಸುತ್ತುವರೆದಿದ್ದಾರೆ ಅನ್ನೋ ಕಾರಣಕ್ಕಾಗಿ, ಮತ್ತು ಇವನು ಬೇರೆ ಏನೇ ಆಜ್ಞೆ ಕೊಡಬೇಕು ಅಂದರೂ ಮುಂದೆ ಕೊಡೋಕ್ಕೆ ಆಗದೆ ಇರೋ ಅಂಥ ಸ್ಥಿತಿ ಆಗಿರುತ್ತೆ. ಆಯಿತು ಅಂತ ಹೇಳಿ ಕೆಳಗೆ ಬಂದು ಆ ಸೇನಾನಿ ಜೊತೆ ಯುದ್ಧ ಮಾಡ್ತಾನೆ. ಆ ಸೇನಾನಿ ಈ ರಾಜನನ್ನು ಕೊಲ್ತಾನೆ. ಆಮೇಲೆ ಈ ವಂಶಧರನಿಗೆ ಅಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ. ಹಳೆ ಪಾಂಚಾಲ ರಾಜ್ಯನಿಗೆ ಇರೋ ಫ್ಯಾಮ್ಲಿಯವರೆಲ್ಲರೂ ಯಾರೋ ಹೇಳಿದ್ರೇನೋ ಅನ್ನೋ ಹಂಗೆ ಇದ್ದಕ್ಕಿದ್ದಂಗೆ ಅಲ್ಲಿಂದ ಓಡೋಗ್ಬಿಡ್ತಾರೆ. ಈ ರೀತಿಯಲ್ಲಿ ಇದೊಂದು ರಾಜ್ಯ, ಪ್ರಬಲವಾದ ರಾಜ್ಯ ಕೂಡ ನಂದರ ಕೈಗೆ ಸಿಕ್ತು. ಇದು ಒಂದು ಕಡೆಗಾದರೆ, ನೆಕ್ಸ್ಟು ಇನ್ನೂ ಇಂಪಾರ್ಟೆಂಟ್ ಆಗಿರೋದು ಕೌಸಲ ರಾಜ್ಯ, ಮಗಧ ರಾಜ್ಯ ಮತ್ತು ಸುರಸೇನ, ಮೈಥಿಲಿ ಮತ್ತು ಕಾಕಲಿಂಗರು. ಈ 5 ರಾಜ್ಯಗಳನ್ನು ಹೇಗೆ ಗೆಲ್ತಾರೆ ಅನ್ನೋದು ನೆಕ್ಸ್ಟ್ ಸಂಚನ್ನು ನೋಡೋಣ. ಈ ಕೌಸಲ ರಾಜ್ಯರು ಮತ್ತು ಮಗಧ ರಾಜ್ಯರು ಯಾವತ್ತೂ ಕಾದಾಡಲ್ಲ. ಯಾಕಂದರೆ ಮಧ್ಯದಲ್ಲಿ ವಿದಸ್ತ ದೇಶ ಇರುತ್ತೆ. ಆ ದೇಶಕ್ಕೆ ರಾಜಧಾನಿ ಮೈಥಿಲಿ ಪಟ್ಟಣ. ಈಗ ಒಬ್ಬೊಬ್ಬರು ಬಂದಾಗ ಒಂದೊಂದು ರಾಜ್ಯಕ್ಕೆ, ಒಂದೊಂದು ಸ್ಥಳಕ್ಕೆ ಒಂದು ಪವಿತ್ರತೆ ಸೇರಿ ಬರುತ್ತೆ. ಕೃಷ್ಣ ಹುಟ್ಟಿದ್ರು ಅಂತ ಹೇಳಿ ಮಥುರಾಗೆ, ಹಾಗೆ ರಾಮ ಹುಟ್ಟಿದ್ರು ಅಂತ ಅಯೋಧ್ಯಕ್ಕೆ, ಬುದ್ಧರು ಹುಟ್ಟಿದ್ರು ಅಂತ ಕಪಿಲ ವಸ್ತು, ಹಾಗೆ ಶಿವ ಇದ್ದರು ಅಂತ ಹೇಳಿ ಕಾಶಿಗೆ ಹೇಗೆ ಪ್ರತ್ಯೇಕತೆ ಬಂತು, ಹಾಗೆ ಸೀತಾದೇವಿ ಹುಟ್ಟಿದ್ರು ಅನ್ನೋದಕ್ಕಾಗಿ ಈ ಮೈಥಿಲಿಗೆ ಮಿಥಿಲೆಗೆ ತುಂಬ ಪ್ರತ್ಯೇಕತೆ ಇರುತ್ತೆ. ಈ ಥರ ಇರೋ ಜಾಗಗಳ ಮೇಲೆ ಯಾರೂ ಯುದ್ಧಕ್ಕೆ ಬರೋದಿಲ್ಲ. ಹಾಗಾಗಿ ಈ ಕಡೆ ಕೋಸಲ ರಾಜರು, ಆ ಕಡೆ ಮಗಧ ರಾಜರು ಯಾರೂ ಇವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಇಲ್ಲಿರೋ ರಾಜನ ಹೆಸರು ವಿಧಿನರ. ಇವರು ವೃದ್ಧರು ಮತ್ತು ಇವ್ರಿಗೆ ಮಕ್ಕಳಿರೋದಿಲ್ಲ. ಈಗ ಈ ರಾಜ ತುಂಬ ಸನಾತನ ಧರ್ಮದ ಅವಲಂಬಿ. ಎಲ್ಲ ವೇದಾಂಗಗಳನ್ನು ಅಭ್ಯಸಿಸಿ ತುಂಬಾ ಅದರಲ್ಲಿ ತುಂಬ ಎಕ್ಸ್ಪರ್ಟಿಸಮ್ ಸಂಪಾದಿಸಿರ್ತಾರೆ. ಇವ್ರನ್ನ ಬುದ್ಧಿಸಮ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ತುಂಬ ಜನ ಬೌದ್ಧ ಭಿಕ್ಷುಗಳು ಬರ್ತಾರೆ.
ಯಾರು ಬಂದ್ರೂ ಇವರು ಯಾವತ್ತೂ ಅದಕ್ಕೆ ಅವ್ರನ್ನೇ ಸೋಲಿಸಿ ಕಳಿಸ್ಬಿಡ್ತಾ ಇರ್ತಾರೆ. ಒಂದು ಸತಿ ಭಿಕ್ಷುಗಳು ಹೇಳ್ತಾರೆ, ನೋಡಿ ನಮ್ಮ ಗೌತಮ ಬುದ್ಧ ತುಂಬ ಗ್ರೇಟ್. ಒಬ್ಬ ಕಶ್ಯಪ ಅನ್ನೋ ಋಷಿಗೆ ಯಜ್ಞ ಮಾಡಬೇಕು ಅಂದಾಗ ಅಗ್ನಿ ಪ್ರಜ್ವಲಿಸಬೇಕು. ಅದಕ್ಕೆ ಗೌತಮ ಬುದ್ಧರು ನನ್ನ ಅನುಜ್ಞೆ ಇಲ್ದಂಗೆ ಅದು ಪ್ರಜ್ವಲಿಸೋದು ಇಲ್ಲ ಅಂತ ಹೇಳ್ತಾರೆ. ಆಗ ಈ ಕಶ್ಯಪ ಆದ್ರೂ ಒಂದು ಅಶ್ವತ್ಥ ಮರದ ಕೊಂಬೆಗಳನ್ನ ತಗೊಂಡು ಎಷ್ಟೇ ಪ್ರಯತ್ನ ಪಟ್ಟರೂ ಗೌತಮರ ಅನುಜ್ಞೆ ಕೊಡೋವರೆಗೂ ಅದು ಹುರಿಯೋದಿಲ್ಲ. ಅದಾದಮೇಲೆ ಅಲ್ಲಿ ಇದ್ದ ಎಷ್ಟೊಂದು ಬ್ರಾಹ್ಮಣರು ಎಲ್ಲರೂ ಗೌತಮ ಬುದ್ಧರಿಗೆ ಶರಣಾದರು, ಇವರ ಸನ್ಯಾಸತ್ವವನ್ನು ಸ್ವೀಕರಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಈ ವಿದೇನರ ಇವರು ಏನು ಹೇಳ್ತಾರೆ, ರಾಜ ಅಲ್ಲ, ಅದು ಒಂದು ಕಾಲದಲ್ಲಿ ನಿಜ ನಡೆದಿರ್ಬೋದು. ಒಬ್ಬೊಬ್ಬರು ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತಂದರೆ ಅವ್ರು ಹೇಳಿದ ಮಾತು ನಡೀಲೇಬೇಕಲ್ಲ. ಆದರೆ ಅವರು ಹೇಳಿದ ಮಾತಿಗೆ ಎಷ್ಟು ಭದ್ರಾಗಿದ್ದರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹಳೆಯ ಕತೆ ಒಂದು ಹೇಳ್ತೀನಿ ಕೇಳು ಅಂತ ಹೇಳಿ ಆ ರಾಜ ಹೇಳ್ತಾನೆ ಆ ಭಿಕ್ಷುಗಳಿಗೆ. ಏನಂದರೆ, ಗೌತಮ ಬುದ್ಧರು ಈ ಶಕರಾಜ್ಯದಲ್ಲಿರೋ ಕಪಿಲ ನಗರದಲ್ಲಿ ಹುಟ್ಟಿದವರು. ಆ ಕುಟುಂಬದವರು ತುಂಬಾ ನಮ್ಮ ಮನೆಯಲ್ಲೇ ಹುಟ್ಟಿರೋದು, ನಮ್ಮ ಕುಟುಂಬಕ್ಕೆ ಸೇರಿದವರೇ ಗೌತಮ ಬುದ್ಧರು ಅಂತ ಹೇಳಿ ತುಂಬ ಬೀಗ್ತಾ ಇದ್ರು. ಅವರ ಹೆಣ್ಮಗಳನ್ನ ಈ ಕೌಸಲ ರಾಜ್ಯಕ್ಕೆ ಕೊಟ್ಟಿದ್ದರು. ಈ ಕೌಸಲ ರಾಜ್ಯದಲ್ಲಿ ಇರೋ ಅವರ ಮಗ ಅಲ್ಲಿಗೆ ಹೋಗಿದ್ದ ಒಂದು ಸತಿ. ಅವನ ಹೆಸರು ವಿದುತ್ತವ. ಅಲ್ಲಿ ಅವರ ಅಜ್ಜಿ ಮನೆ ನೋಡ್ಕೊಂಬರ್ಬೇಕು ಅಂತ ಹೇಳಿ ಹೋಗಿದ್ದ. ಆಗ ಅಲ್ಲಿರೋರೆಲ್ಲರೂ, ಅಯ್ಯೋ ನೀವೂ ಫಾಲೋ ಮಾಡ್ತಿರೋ ಬುದ್ಧಿಸಮ್ ಆದರೆ ನೀವೆಲ್ಲ ಸೆಕೆಂಡ್ ಗ್ರೇಡು, ನಾವು ನಮ್ಮ ವಂಶದಲ್ಲೇ ಇದ್ದಿದ್ದರಿಂದ ಗೌತಮ ಬುದ್ಧರು, ಇದು ನಾವೇ ಗ್ರೇಟ್ ಅನ್ನೋ ಥರ ಎಲ್ಲರೂ ಬಿಹೇವ್ ಮಾಡ್ತಾರೆ. ಅದಕ್ಕೆ ವಿದುತ್ತವನಿಗೆ ತುಂಬ ಕೋಪ ಬರುತ್ತೆ. ವಾಪಸ್ ಬಂದು ಅವ್ರ ಅಪ್ಪನಿಗೆ ಹೇಳಿದಾಗ ಹಂಗದೆಲ್ಲ ತುಂಬ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಅವ್ರ ಅಪ್ಪ ತೀರ್ಕೊಂಡದ್ಮೇಲೆ ಈ ವಿದುತ್ತವ ಅಲ್ಲಿಗೆ ಹೋಗಿ ಶಕರಾಜ್ಯದಲ್ಲಿ ಇರೋ ಆ ರಾಜವಂಶರು ಯಾರ್ಯಾರು ಇದ್ದರೂ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಇದು ನಡೆದಿದ್ದು ಗೌತಮ ಬುದ್ಧರು ನಿರ್ಯಾಣ ಆಗೋದಕ್ಕೆ 2 ವರ್ಷಗಳ ಮುಂದೆ. ಅಲ್ಲಿ ಇರೋ ಸೋದರ ಮಾವಂದಿರಿರ್ಬೋದು, ಅಜ್ಜ ಅಜ್ಜಿ, ಯಾರನ್ನೂ ಲೆಕ್ಕ ಹಿಡ್ದಂಗೆ ಎಲ್ಲರನ್ನೂ ಸಾಯಿಸ್ಬಿಟ್ಟಾಗ ಗೌತಮ ಬುದ್ಧರು ತುಂಬ ವಿಳಪಿಸುತ್ತಾರೆ. ಅದು ಯಾಕೆ? ಅವರು ಎಲ್ಲ ಬಂಧಗಳನ್ನು ತ್ಯಜಿಸಿರೋರಲ್ವ, ಆದರೆ ಯಾಕೆ ಆ ಥರ ಅಷ್ಟೊಂದು ಬೇಜಾರು ಮಾಡ್ಕೊಂಡ್ರವರು ಅಂತ ಈ ಬುದ್ಧನ ಭಿಕ್ಷುಗಳಿಗೆ ಹೇಳ್ತಾರೆ. ಇದೊಂದು ಕಡೆ ಒಂಥರ ಅವ್ರಿಗೆ ವಾದ ಮಾಡೋಕ್ಕೆ ಬೇರೆ ಏನು ಪಾಯಿಂಟ್ ಇಲ್ದಂಗೆ ಹೊಟ್ಟೋಗ್ತಿರ್ತಾರೆ. ಯಾರಾದರೂ ನೀವು ಯಜ್ಞ ಯಾಗಾದಿಗಳು ಮಾಡುವಾಗ ಬಲಿ ಕೊಡ್ತೀರಾ, ಅದು ತಪ್ಪು, ಅದು ಅಹಿಂಸಾ ಅಂತ ಹೇಳಿದ್ರೆ ಅದಕ್ಕೆ ಈ ರಾಜ ಹೇಳ್ತಿರ್ತಾರೆ, ತಪ್ಪು ಅಂದರೆ ನೀವು ಈ ದೇಶದಲ್ಲಿ ಯಾರೂ ಮಾಂಸನೇ ತಿಂದೇ ಇರೋರಾಗಬೇಕು. ಯಾವ ಮನೆ ಇದೆ ಮಾಂಸ ತಿನ್ನಲಾರ್ದಂಗೆ? ನೀವು ಭಿಕ್ಷೆಗೆ ಹೋದಾಗ ನಿಮ್ಮ ಜೋಳಿಗೆಗೂ ಅವರು ಮಾಂಸವನ್ನೇ ಹಾಕ್ತಾರೆ, ಅವಾಗ ನೀವು ತಿಂತೀರಾ. ಆದರೆ ಪ್ರಾಣಿ ಹಿಂಸೆ ತಪ್ಪು ಅಂತ ಹೇಳ್ತೀರಾ, ಅದು ಹೇಗಾಗತ್ತೆ? ನಿಮಗೋಸ್ಕರ ಸಾಯಿಸಿದ್ರೆ ಪ್ರಾಣಿ ಅದು ಬಲಿ ತಪ್ಪು ಅಂತ ಹೇಳ್ತೀರಾ. ನಿಮಗೋಸ್ಕರ ಅಲ್ದಂಗೆ ಮತ್ತು ನಮಗೋಸ್ಕರ ಸಾಯಿಸ್ಕೊಂಡು ನಾವು ಅದನ್ನು ಕೊಟ್ಟರೆ ನೀವು ತಿಂತೀರಾ. ಇದು ಯಾವ ಲೆಕ್ಕಾಚಾರದ ಅಹಿಂಸಾ ತತ್ವ ನಿಮ್ಮದು ಅಂತ ವಾದ ಮಾಡ್ತಿರ್ತಾನೆ ಈ ರಾಜ. ಈಗ ನಡಿಬೇಕಾದ್ರೆ ಕೌಸಲ ರಾಜ್ಯಕ್ಕೂ ಮತ್ತು ಈ ವಿದೇಹ ರಾಜ್ಯಕ್ಕೂ ಮತ್ತು ಬಲ್ಲಾಟ ರಾಜ್ಯಕ್ಕೂ ಒಂದು ಕನೆಕ್ಷನ್, ಬಾರ್ಡರ್ ಲೈನ್ ಇರುತ್ತೆ. ಆ ಲೈನಲ್ಲಿ ಬಲ್ಲಾಟ ರಾಜ್ಯದಲ್ಲಿ ಇರೋ ಒಂದು ಹಳ್ಳಿಗೆ ಸಂಬಂಧಪಟ್ಟಿರೋ ಒಬ್ಬ ಬ್ರಾಹ್ಮಣ ಒಂದು ಯಾಗ ಯಜ್ಞ ಏನೋ ಮಾಡ್ಬೇಕು ಅಂದ್ಕೊಳ್ತಾನೆ. ಹೋಗಿ ರಾಜರನ್ನ ಕೇಳಿದಾಗ ಬಲ್ಲಾಟ ರಾಜರು ಒಪ್ಕೊಳ್ತಾರೆ, ಹೋಗಿ ಹೋಗು ಅಂತ. ಆದರೆ ಆ ಬಲ್ಲಾಟ ರಾಜ್ಯದ ಬಾರ್ಡ್ರಲ್ಲಿ ಬಲ್ಲಾಟ ರಾಜ್ಯರಿಗಿಂತ ಕೌಸಲ ರಾಜ್ಯರದ್ದೇ ನಡೀತಾ ಇರುತ್ತೆ ಜಾಸ್ತಿ. ಯಾವುದಕ್ಕೂ ಇರಲಿ, ಒಂದು ವೇಳೆ ಕೌಸಲ ರಾಜ್ಯ ಬಂದಾಗ ಈ ಬಲ್ಲಾಟ ರಾಜ್ಯನೂ ಕೌಸಲ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾನೆ. ಆದ ಕಾರಣ ನನ್ನ ಕಡೆನೂ ಒಂದು ವ್ಯಕ್ತಿ ಇರಲಿ ಅಂತ ಹೇಳಿ ಈ ವಿದೇಹ ರಾಜ್ಯಕ್ಕೆ ಬಂದು ಈ ವಿದೇನರನ್ನು ಕರೀತಾರೆ. ಇವರು ಆಯಿತು ಅಂತ ಬರ್ತೀನಿ ಹೋಗು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನಾನಲ್ಲಿಗೆ ಹೋದರೆ ಬಂದ್ರೂ ಅಲ್ಲೆಲ್ಲ ಬುದ್ಧಿಸಮ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದ್ರ ಕಾರಣ ನನಗೇನು ಮರ್ಯಾದೆ ಕೊಡಲ್ಲ, ಆದರೆ ನೀನು ಯಾಗ ಯಜ್ಞ ಮಾಡಿ ಕರಿತಿದ್ಯಾ, ಬರ್ತೀನಿ ಅಂತ ಹೇಳ್ತಾರೆ. ಆ ದಿನ ಬರುತ್ತೆ, ಇವರು ಹೋಗ್ತಾರೆ. ಅಲ್ಲಿಗೆ ಹೋದಾಗ ಏನಾಗುತ್ತೆ, ಈ ರಾಜನಿಗೆ
ಇವರು ಹಾಗೆ ಹೋಗೋಂಗಿಲ್ವಲ್ಲ. ಇವರು ಸ್ವಲ್ಪ ಒಂದು 500 ಜನ ಸೈನ್ಯ, 50 ಕುದುರೆ, 4 ಆನೆ, ಒಂದು 10 ಕುದುರೆ ರಥಗಳನ್ನ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಯಾಗ ನಡೀತಾ ಇರುತ್ತೆ. ಇದನ್ನು ತಿಳಿದು ಬಲ್ಲಾಟ ರಾಜ, ಏನು ವಿದೇಹ ರಾಜನಷ್ಟು ಮಟ್ಟಕ್ಕೆ ನಾನೇನು ಬೆಲೆ ಬಾಳಲ್ವಾ, ನಾನು ಹೋಗ್ತೀನಿ ಏನಿದೆ ಅಂತ ಹೇಳ್ಬಿಟ್ಟು ಅವರು ಒಂದಿಷ್ಟು ಜನ ಸೈನ್ಯದ ಜೊತೆಗೆ ಬಂದು ಅಲ್ಲೇ ಆ ಸದ್ಯಕ್ಕೆ ನೆಲೆ ಊರ್ತಾರೆ ಈ ಯಜ್ಞ ನಡೆಯೋವರೆಗೂ. ಈ ಎರಡು ರಾಜರು ಬಂದು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನು ಕೌಸಲ ರಾಜ, ಈಗ ಸುಮಿತ್ರೆ ಇರೋದು, ಅವ್ರ ಹತ್ರ ಹೋಗಿ ಯಾರೋ ಹೇಳ್ತಾರೆ. ಅವನಿಗೆ ಸಿಟ್ಟು ಬಂದು ಒಂದಷ್ಟು ಜನ ದೊಡ್ಡ ಸೈನ್ಯವನ್ನು ತಗೊಂಡು ಈ ಯಜ್ಞ ನಡೆಯೋ ಕಡೆಗೆ ಬರ್ತಾರೆ. ಅಷ್ಟೊತ್ತಿಗೆ ಎಷ್ಟೊಂದು ಜನ ಬುದ್ಧ ಭಿಕ್ಷುಗಳು ಬಂದು ಈ ವಿದೇಹ ರಾಜರ ಮೇಲೆ ವಾದ ಮಾಡೋಕ್ಕೆ ನಿಲ್ತಾರೆ. ಇವರು ಯಥಾಪ್ರಕಾರ ನಿಲುವನ್ನು ಇವರು ಹೇಳೋ ಅಷ್ಟೊತ್ತಿಗೆ ಅವ್ರಿಗೆ ಸಿಟ್ಟು ಬಂದು ತುಂಬ ಜೋರಾಗಿ ಅವನಿಗೆ ಹೊಡಿಯೋಕ್ಕೆ ಹೋಗ್ತಾರೆ. ಆಗ ಆ ವಿದೇಹ ರಾಜ ಹೇಳ್ತಾನೆ, ನೋಡಿ, ನೀವು ಬೌದ್ಧ ಭಿಕ್ಷುಗಳು ಅಂದರೆ ನೀವು ಶಾಂತವಾಗಿರಬೇಕಲ್ವಾ, ನೀವು ಏನಕ್ಕೆ ಈ ಥರ ನೀವು ಆ ಸೂತ್ರಗಳನ್ನ ಮೈಗೂಡಿಸ್ಕೊಂಡಿದ್ರೆ ಈಗ ಯಾಕೆ ಈ ಥರ ಯುದ್ಧ ಮಾಡೋಕ್ಕೆ ಬರ್ತಿದ್ದೀರಾ ಅಂತ ಈ ರಾಜ ಮಾತಾಡುವಾಗ ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಯಾಕೆಂದರೆ ಅವ್ರಿಗೆ ಯಾರೂ ಸಬ್ಜೆಕ್ಟಲ್ಲಿ ಅಷ್ಟು ಎಕ್ಸ್ಪರ್ಟಿಸಮ್ ಇರೋದಿಲ್ಲ, ಸುಮ್ಮನೆ ಭಿಕ್ಷುಗಳ ಥರ ಆಡ್ತಾ ಇರ್ತಾರೆ ನಂಬಿಕೆವಾಸಿ. ಬಂದು ಈ ರಾಜನನ್ನು ಸಾಯಿಸ್ತಾರೆ. ಈ ತಳ್ಳಾಟದಲ್ಲಿ ಆ ಬಲ್ಲಟ ರಾಜ ಬಿಡಿಸೋದಕ್ಕೆ ಬಂದವನು ಅವನು ಸತ್ತೋಗ್ತಾನೆ. ಹೀಗೆ ಕೌಸಲ ರಾಜನ ಕೈಗೆ ಈ 2 ರಾಜ್ಯಗಳು ಅಲ್ಲಿಗೆ ಬಂದವನು ಈಸಿಯಾಗಿ ಆಕ್ರಮಿಸ್ಕೊಳ್ಬಿಡ್ತಾನೆ. ಈ ಕೌಸಲ ರಾಜ್ಯ ಯಾವುದು ಅಂದರೆ, ರಾಮಾಯಣದಲ್ಲಿ ದಶರಥ ಮಹಾರಾಜನಿಗೆ ಮೊದಲನೇ ಹೆಂಡತಿ ಇರ್ತಾರಲ್ವ ಕೌಸಲ್ಯ, ಅವರ ರಾಜ್ಯ ಇದು. ಈಗ ಮಗಧ ರಾಜ್ಯ ಮತ್ತು ಕೌಸಲ ರಾಜ್ಯಕ್ಕೂ ಮಧ್ಯದಲ್ಲಿ ವಿದೇಹ ರಾಜ್ಯ ಇತ್ತು. ಈಗ ಅದು ಇಲ್ಲ. ಈಗ ಅದನ್ನು ಕೌಸಲ ರಾಜರು ಆಕ್ರಮಿಸಿದ ಕಾರಣ ಇಬ್ಬರದ್ದು ಬಾರ್ಡ್ರು ಒಂದೇ ಬಾರ್ಡ್ರ್ ಆಯಿತು. ಇವರು ಇಷ್ಟು ದಿನ ಫ್ರೆಂಡ್ಲಿ ಆಗಿದ್ದರು. ಯಾಕೆ ಅಂದರೆ ಮಧ್ಯದಲ್ಲಿ ಇನ್ನೊಬ್ಬರು ಇದ್ದರು, ಆದ ಕಾರಣ ಈಗ ಇಬ್ಬರು ಒಬ್ರನ್ನೊಬ್ಬರನ್ನ ಫೇಸ್ ಮಾಡ್ಕೊಳ್ಳೋಂಗೆ ಆಯಿತು. ಈ ವಿದೇಹ ರಾಜ್ಯಕ್ಕೆ ಒಂದು ಕಡೆ ಮಲ್ಲ ದೇಶ ಇರುತ್ತೆ, ಇನ್ನೊಂದು ಕಡೆ ಶಕುನ ದೇಶ ಇರುತ್ತೆ. ಅದು ಬುದ್ಧರು ಹುಟ್ಟಿದ್ದು. ಅದನ್ನು ಕೂಡ ಅವ್ರನ್ನೆಲ್ಲರನ್ನೂ ಸಾಯಿಸಿ ಕೌಸಲ ರಾಜರೇ ಆಕ್ರಮಿಸ್ಕೊಳ್ತಾರೆ. ಈ ಮಲ್ಲ ರಾಜ್ಯದವರು ಹೇಗಂದರೆ, ಯಾರಿಗೆ ಸೋಲ್ಜರ್ಸ್ನ ಬೇಕಾದರೂ ಇವರು ಸಪ್ಲೈ ಮಾಡ್ತಾರೆ. ಇವರು ಏನಿದ್ರು ತುಂಬ ಯಾವ ಬೆಟ್ಟಗಳ ಮೇಲಿಂದ ಹಾರಬೇಕಂದ್ರೂ ಹಾರೋ ಅಂಥ ಸೈನಿಕರನ್ನ, ಅಂದರೆ ಒಂಥರ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಕಮ್ಯಾಂಡೋಸ್ ಥರ, ಎಷ್ಟೇ ಹೊತ್ತಾದರೂ ನೀರಿನಲ್ಲಿ ಅಡಗಿರೋರು, ವಿದ್ಯೆಗಳನ್ನ ಕಲ್ತವರು, ತುಂಬ ಕಷ್ಟಕರವಾದ ಯುದ್ಧ ಟೆಕ್ನಿಕ್ಸ್ಗಳನ್ನ ಕಲ್ತಿರೋರು ಅಲ್ಲಿ ಇರ್ತಾರೆ. ಆದ ಕಾರಣ ಅವ್ರ ಹತ್ರ ಯಾರು ಯುದ್ಧಕ್ಕೆ ಹೋಗಲ್ಲ, ಅವ್ರದ್ದು ಸಹಾಯ ಪಡ್ಕೊಳ್ತಾರೆ ಹೊರತು ಅವ್ರನ್ನ ಯಾರು ಎದುರಿಸೋಕ್ಕೆ ಹೋಗದೇ ಇರೋ ಥರ ಅವ್ರು ಮಾಡ್ಕೊಂಡಿರ್ತಾರೆ. ಇದೊಂದು ಕಡೆ ನಡೀತಾ ಇರುತ್ತೆ. ಈಗ ಇವರಿಬ್ಬರು ಒಬ್ರಿಗೊಬ್ಬರು ಕಾದಾಡೋ ಪರಿಸ್ಥಿತಿ ಯಾವಾಗ ಬರುತ್ತೋ ಮುಂದೆ ನೋಡೋಣ. ಈಗ ಮಿಕ್ಕದವರು ಅದೇ ಕಾಕಲಿಂಗರು, ಸುರಸೇನರು, ಮೈಥಿಲಿಯರು, ಇವರು 3 ಜನರನ್ನು ಗಂಗಾ ಯಮುನಾ ನದಿ ತೀರದಲ್ಲಿ ಇರ್ತವೆ ಈ 3 ರಾಜ್ಯಗಳು. ಈ 3 ಜನಕ್ಕೂ ರಾಜರ ಸಂಬಂಧ ಇದೆ, ರಾಜವಂಶದ ಸಂಬಂಧ ಇದೆ. ಒಬ್ಬರೊಬ್ಬರು 3 ಜನ ಒಟ್ಟಿಗೆ ಸೇರಿದಾಗಂತೂ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಸುರಿತಾ ಇರ್ತಾರೆ. ಮತ್ತು ಒಬ್ಬರ ಆಬ್ಸೆನ್ಸಲ್ಲಿ ಇನ್ನೊಬ್ಬರನ್ನ ತುಂಬ ಹೀಯಾಳಿಸ್ತಾ ಇರ್ತಾರೆ, ತುಂಬ ಕೇವಲವಾಗಿ ಮಾತಾಡ್ತಿರ್ತಾರೆ. ಇವ್ರು ನಮ್ಮ ಬಗ್ಗೆ ಈ ಥರ ಕೇವಲವಾಗಿ ಮಾತಾಡ್ತಿದ್ದಾರೆ ಅನ್ನೋದು ಇನ್ನೊಬ್ರಿಗೆ ಗೊತ್ತು, ಆದರೂ ಎದುರುಗಡೆ ಬಿದ್ದಾಗ ತುಂಬ ಪ್ರೀತಿಯಿಂದ ಕಾಣ್ತಾ ಇರ್ತಾರೆ. ಮತ್ತು ಒಬ್ರಿಗೊಬ್ಬರು ಹಾಗೂ ಈಗೋ ಅದು ಇದು ಹೇಳ್ಕೊಂಡು ಕಾಲು ಎಳ್ಕೊಳ್ಳೋದು ಇರುತ್ತೆ. ಮತ್ತು ಈ ರಾಜ್ಯಗಳಲ್ಲಿ ಎಲ್ಲನೂ ನದಿ ತೀರಗಳಲ್ಲಿ ಇರೋದ್ರ ಕಾರಣ ಇವರು ತುಂಬಾ ಈಜುಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಾರೆ. ಅಲ್ಲಿರೋರು ಈಜುಗಾರರು ಇಲ್ಲದೆ ಇರೋರೇ ಇರೋದಿಲ್ಲ. ಮತ್ತು ಗಂಗಾ ಯಮುನಾ ನದಿ ತುಂಬ ಉದ್ರಿಕ್ತತೆಯಿಂದ ಈ ನದಿ ಅಲ್ಲಿ ಹರಿತವೆ. ಒಂದೆರಡು ಕಡೆ ತುಂಬ ಜಲಪಾತಗಳು ಇರ್ತವೆ, ತುಂಬ ದೊಡ್ಡ ದೊಡ್ಡ ಜಲಪಾತಗಳು. ಅದರಲ್ಲೂ ಈ ಸುರಸೇನರ ರಾಜ್ಯದಲ್ಲಿ ಒಂದು ಜಲಪಾತ ಇರುತ್ತೆ, ಅದು ತುಂಬ ಎತ್ತರದಿಂದ ಬೀಳ್ತಾ ಇರುತ್ತೆ. ಅಲ್ಲಿ ನೀರು ಕೂಡ ತುಂಬ ಫೋರ್ಸ್ಫುಲ್ಲಾಗಿ, ತುಂಬ ಅದರ ನೀರಿನ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ. ಅದು ಬಿದ್ದು ಬಿದ್ದು ಒಂದು ಥರ ಆಳ ಏರ್ಪಡಿರುತ್ತೆ, ಒಂದು ದೊಡ್ಡ ಹಳ್ಳ ಥರ ಬಂದ್ಬಿಟ್ಟಿರುತ್ತೆ. ಹಳ್ಳ ಥರ ಬಿದ್ದು ಬಿದ್ದು ಹಾಗೆ ಒಂದು ಸ್ವಲ್ಪ ದೂರ ಒಂದು 50 ಮೀಟ್ರಷ್ಟು ದೊಡ್ಡ ಕಾಲುವೆ ಥರನೂ ಆಗ್ಬಿಟ್ಟಿರುತ್ತೆ ಆ ಫೋರ್ಸ್ಗೆ. ಹೀಗಿರುವಾಗ
ಒಂದು ಅಲ್ಲಿ ಈಜಿನ ಕಾಂಪಿಟೇಷನ್ಸು ಅಲ್ಲಿನ ರಾಜರು ಯಾವಾಗಲೂ ಮಾಡ್ತಾ ಇರ್ತಾರೆ. ಯಾರಾದರೂ ಆ ಕಾಲುವೆಯಲ್ಲಿ ಈಜು ಈ ಕಡೆಗೆ ಬಂದರೆ 1,000 ಚಿನ್ನದ ಕಾಯಿನ್ಸ್ ಕೊಡೋ ಥರ, ಗೋಲ್ಡ್ ಕಾಯಿನ್ಸ್ ಕೊಡೋ ಥರ ಯಾವಾಗಲೂ ಕಾಂಪಿಟೇಷನ್ ನಡೆಸ್ತಾ ಇರ್ತಾರೆ. ಯಾವಾಗಲೋ ಒಬ್ಬರಿಬ್ಬರು ಬಂದಿದ್ದರು ತಗೊಂಡಿದ್ರು ಅನ್ನೋದು ಹೆಸರು ಬಿಟ್ಟರೆ ಇನ್ನು ಯಾರೂ ಅಲ್ಲಿ ಈಜೋಕ್ಕೆ ಹೋಗಿ ಹೊರಗೆ ಬಂದವರೇ ಇಲ್ಲ. ಕಾರಣ ಆ 50 ಮೀಟರಲ್ಲಿ ಮೊಸಳೆಗಳಿದ್ದಾವೆ ಅನ್ನೋದು ಪ್ರತೀತಿ. ಅವಾಗವಾಗ ರಾಜರ ಮಕ್ಕಳು ಮಾತ್ರ ಅಲ್ಲಿ ಆಡಬೇಕು ಅಂತ ಕೂಡ ಅಂದ್ಕೊಳ್ತಿರ್ತಾರೆ. ಯಾರಾದರೂ ಸಾವಂತೂ ತಪ್ಪಲ್ಲ ಅಂಥ ಸ್ಥಿತಿ ಇರುತ್ತೆ. ಈಗ ಇದ್ದಕ್ಕಿದ್ದಂಗೆ ಅಲ್ಲಿ ಮೊಸಳೆಗಳು ಇಲ್ಲ ಅನ್ನೋದು ಸುದ್ದಿ ಆಗುತ್ತೆ. ಆಮೇಲೆ ಯಾರ್ಯಾರು ಸುಮ್ಮನೆ ಹೋಗಿ ಅಲ್ಲಿ ಈಜು ಹೊರಗೆ ಬಂದರು ಅನ್ನೋ ಸುದ್ದಿ ಹಬ್ಬಿಸ್ತಾರೆ. ಮತ್ತು ಈ ಸಲ ಕಾಂಪಿಟೇಷನ್ 3 ಜನ ರಾಜರ ಮಕ್ಕಳ ಮಧ್ಯೆ ನಡೆಸಬೇಕು ಅನ್ನೋದು ವಿಷಯ ಆಗುತ್ತೆ. ಹೀಗೆ ಒಬ್ಬರಿಗೂ ಯಾರೂ ರಾಜರ ಮನೆಯಿಂದ ಬಂದಿದ್ದ ವಿಷಯಗಳು ಅಲ್ಲ ಇವು, ಆದ್ರೂ ಜನರ ಮಧ್ಯೆ ಇದು ಸುಮ್ಮನೆ ಹಂಗೆ ಹಬ್ಕೊಳ್ಳುತ್ತೆ. ಹಾಗೆ ಆಯಿತು, ಈ ಸಲ ಹೆಂಗೂ ಮೊಸಳೆಗಳಿಲ್ಲ, ಎಲ್ಲರೂ ಹಾಗೆ ಮಾಮೂಲಿಯಾಗಿ ಎಷ್ಟೊಂದು ಜನ ಈಜ್ತಾ ಇದ್ದಾರೆ, ಹೋಗಿ ಈ ಸಲ ಕಾಂಪಿಟೇಷನ್ ಮಾಡೋಣ ಅಂತ ಹೇಳಿ ಆ 3 ರಾಜವಂಶೀಯರು ಡಿಸೈಡ್ ಮಾಡ್ಕೊಳ್ತಾರೆ. ಇದು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಎಷ್ಟೊಂದು ಜನ ಅಲ್ಲಿಗೆ ಇದ್ದಕ್ಕಿದ್ದಂಗೆ ಹೊರಟು ಬರ್ತಾರೆ. ಏನಂದರೆ ರಾಜರ ಮನೆ ಮಕ್ಕಳ ಮಧ್ಯೆ ಈ ಕಾಂಪಿಟೇಷನ್ ನಡೆಯುತ್ತಂತೆ, ರಾಜರನ್ನು ನೋಡ್ಬೋದು, ಅವ್ರ ಮಕ್ಕಳನ್ನು ನೋಡ್ಬೋದು ಅಂತ ಹೇಳಿ ಅವ್ರಿಗೆ ಬೇಕಾಗಿರೋ ಸರಂಜಾಮೆಲ್ಲ ಎತ್ಕೊಬಂದು ಅಲ್ಲೇ ಈ ಟೆಂಪ್ರವರಿಯಾಗಿ ಈ ಡೇರೆಗಳನ್ನ ಕಟ್ಕೊಂಡು ಅಲ್ಲೇ ನೆಲೆ ಊರ್ತಾರೆ ಜನ. ಇದ್ರ ಮಧ್ಯದಲ್ಲಿ 100 ಜನ ಈಜುಗಾರರು ಅಲ್ಲಿಗೆ ಸಡನ್ನಾಗಿ ಬರ್ತಾರೆ. ಅವರು ತುಂಬ ಚೆನ್ನಾಗಿ ಈಜ್ತಾರೆ, ತುಂಬ ಈಸಿಯಾಗಿದೆ ಅನ್ನೋ ಸುದ್ದಿನ ಎಲ್ಲ ಕಡೆ ಹಬ್ಬಿಸ್ತಾರೆ. ಒಂದು 15 ದಿನ ಇದೆ ಇನ್ನು ಈ ಕಾಂಪಿಟೇಷನ್ಗೆ ಅನ್ನೋ ಹೊತ್ತಿಗೆ ಎಲ್ಲಿಂದಲೋ ಒಬ್ಬ ರಾಜ ಬರ್ತಾರೆ. ಅವರು ಇವರೇ ವಂಶಧರ ರಾಜ, ಒಬ್ಬ ವಯಸ್ಸಾದವರಂಗೆ ವೇಷ ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಮಗಳೂ ಒಬ್ಳಿರ್ತಾಳೆ, ನೋಡೋಕ್ಕೆ ತುಂಬ ರೂಪವತಿ. ಅವಳು ಬಂದಾಗಿಂದ ಎಲ್ಲರ ಕಣ್ಣು ಅವ್ರ ಮೇಲೇ ಇರುತ್ತೆ. ಹಾಗೂ ಈಗೂ ಅವಳು ತುಂಬ ಸೌಂದರ್ಯವತಿ, ಇಲ್ಲಿಗೆ ಕಾಂಪಿಟೇಷನ್ ನೋಡೋಕೆ ಬಂದಿದ್ದಾಳೆ ಅನ್ನೋ ವಿಷಯವನ್ನು ಎಲ್ಲರಿಗೂ ರಾಜನ ಮನೆಗಳಲ್ಲೂ ತಲುಪುತ್ತೆ. ಹಾಗೆ ಆ ಬಾಯಲ್ಲಿ ಈ ಬಾಯಲ್ಲಿ ಕೇಳಿದ ಸುತ್ತಲೂ ಇರೋ ಸಣ್ಣ ಪುಟ್ಟ ರಾಜ್ಯಗಳವರು ಮತ್ತು ಈ ರಾಜವಂಶರಿಗೆ ಅಣ್ಣ ತಮ್ಮಂದಿರ ಮಕ್ಕಳು ಎಲ್ಲರೂ ಅಲ್ಲಿಗೆ ಗುಮಿಗೂಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಅವರ ತಂದೆಗೆ, ನಿಮ್ಮ ಮಗಳಿಗೆ ಏನು, ಯಾವ ನಕ್ಷತ್ರ, ಯಾವಾಗ ಮದುವೆ ಮಾಡ್ತೀರಾ, ಯಾವ ರಾಜ್ಯ, ಏನು ಅಂತ ತುಂಬ ಎಂಕ್ವೈರೀಸ್ ಬರುತ್ತೆ. ಆಗ ರಾಜ ಹೇಳ್ತಾನೆ, ಇಲ್ಲ ನನ್ನ ಮಗಳು ಒಂಥರ ಇದು ಸ್ವಯಂವರ ಥರ, ಈ ಈಜು ಕಾಂಪಿಟೇಷನಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ನನ್ನ ಮಗಳನ್ನು ಕೊಡ್ತೀನಿ. ಯಾಕಂದರೆ ನನ್ನ ಮಗಳು ಕೂಡ ಆ ಜಲಧಾರೆ ಇದೆ ಅಲ್ವಾ, ಈ ಜಲಪಾತದಲ್ಲಿ ಧುಮುಕಿ ಅವಳು ಈಜಬಳ್ಳಲು, ಅವಳ ಸರಿಸಮವಾಗಿ ಈಜೋರು ಯಾರಾದರೂ ಇದ್ದರೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಈಜು ಬರಲಾರದ ರಾಜ ಮಕ್ಕಳು ಕೂಡ ಟ್ರೈ ಮಾಡ್ತೀವಿ ಅಂತ ಹೋಗ್ತಾರೆ. ಆ್ಯಕ್ಚುಲಾಗಿ ಅದು ತುಂಬ ಎತ್ತರದಿಂದ ತುಂಬ ಫೋರ್ಸಾಗಿ ನೀರು ಬೀಳ್ತಾ ಇದ್ದ ಕಾರಣ ಆ ನೀರಿನ ಕಡೆ ಆ ಕಲ್ಲು ಮೇಲಿಂದ ಜಾರಿದಾಗ ಆ ನೀರು ಮೇಲೆ ಏಳೋಕ್ಕೆ ಬಿಡಲ್ಲ ಯಾರನ್ನು. ಕಾರಣ ಏನಂದರೆ ಮತ್ತೆ ಮೇಲಿಂದ ಫೋರ್ಸ್ಫುಲ್ಲಾಗಿ ನೀರು ಬರ್ತಿರುತ್ತಲ್ವ, ಆ ವ್ಯಕ್ತಿ ತನ್ನನ್ನು ಅದು ತುಂಬ ಚಿಕ್ಕ ಕಾಲುವೆ ಆಗಿರುತ್ತೆ, ತಿರುಗಿಸ್ಕೊಂಡು ಅವರು ಹೊರಗಡೆಗೆ ಬರೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಲ್ಲಿ. ಆದರೆ ಈ ಹುಡುಗಿ ಮಾತ್ರ ಆ ಜಲಧಾರೆ ಮೂಲಕ ಅವಳು ಜಾರೋದು ಮೇಲ್ಗಡೆ ಕಾಣುತ್ತೆ. ಮತ್ತು ಅವಳು ಪೂರ್ತಿ ನೀರಿಗೆ ಹೇಗೆ ಇಳಿದ್ಲು, ಅಲ್ಲಿಂದ ಆ ಕಾಲುವೆ, ಆ ಸಣ್ಣದು ಆ ಕಾಲುವೆನ ಹೇಗೆ ಈಜಿ ಇನ್ನೂ ಸ್ವಲ್ಪ ಈ ಕಡೆಗೆ ಬಂದ್ಲು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದರೆ ಜನರ ಮಧ್ಯೆಗೆ ಮಾತ್ರ ಅವಳು ಈಜ್ಕೊಂಡೇ ಬರ್ತಾಳೆ, ಮೇಲ್ಗಡೆ ಮಾತ್ರ ಹಿಡಿತಾ ಇರ್ತಾಳೆ. ಅವಳು ಏನು ಟ್ರಿಕ್ ಯೂಸ್ ಮಾಡ್ತಾಳೆ ನೋಡಬೇಕು ಅಂತ ಹೇಳಿ ಎಷ್ಟೊಂದು ಜನ ಪ್ರಯತ್ನಿಸ್ತಾರೆ, ಯಾರಿಗೂ ಅರ್ಥ ಆಗಲ್ಲ. ಇದೊಂದು ಕಡೆ ನಡೀತಾ ಇದ್ದರೆ ಕಾಂಪಿಟೇಷನ್ ದಿನ ಬಂದೇ ಬರುತ್ತೆ. ಅಯ್ಯೋ ಹುಡುಗಿನೇ ಈಜ್ತಾ ಇದ್ದಾಳೆ, ನಾವೆಲ್ಲ ಈಜಕ್ಕಾಗಲ್ವಾ ಅಂತ ಹೇಳಿ ಎಷ್ಟೊಂದು ಜನ ಹೋಗ್ತಾರೆ. ಅದರಲ್ಲಿ 603 ರಾಜಮನೆಗೆ ಸಂಬಂಧಪಟ್ಟ ಕ್ಷತ್ರಿಯ ಯುವಕರು ಅದರಲ್ಲಿ ಧುಮುಕ್ತಾರೆ. ಅಷ್ಟು ದಿನ ಇಲ್ಲದೇ ಇರೋ ಮೊಸಳೆಗಳು ಇದ್ದಕ್ಕಿದ್ದಂಗೆ ಅಲ್ಲಿ ಪ್ರತ್ಯಕ್ಷ ಆಗ್ತವೆ. ಈ ಹುಡುಗಿ ಮಾತ್ರ ಸಲೀಸಾಗಿ ಈಜ್ಕೊಬಂದ್ಲು. ಹಾಗೆ ಆ ಕಾಂಪಿಟೇಷನ್ ಹೆಂಡಾಗತ್ತೆ. ಅಂದರೆ ಇಲ್ಲಿ ಈ 3 ರಾಜ್ಯಗಳಿಗೂ ಸಂಬಂಧಪಟ್ಟವರು ಯಾರು ಇಲ್ದಂಗೆ ಎಲ್ಲರೂ ಸತ್ತೋದ್ರು. ಮತ್ತು ಸಣ್ಣ ಪುಟ್ಟ ರಾಜ್ಯಗಳು ಎಲ್ಲನೂ ಈ 3 ರಾಜ್ಯಗಳ ಕೈ ಕೆಳಗೆ ಬಂದವು. ಈ 3 ರಾಜ್ಯಗಳನ್ನ ಒಂದಾಗಿಸೋ ಪ್ರಯತ್ನ ಯಾರೋ ಮಾಡಿದ್ದಾರೆ ಅಂತ ಅನಿಸೋದೇ ಇರೋದಿಲ್ಲ ನಮಗೆ.
ಈ ಸಣ್ಣ ಪುಟ್ಟ ರಾಜ್ಯಗಳೆಲ್ಲ ಒಂದು ಛತ್ರಿ ಕೆಳಗೆ ಬಂದಂಗೆ ಆಗುತ್ತೆ. ಇವರಿಷ್ಟು ಜನ ರಾಜರ ಮಕ್ಕಳದು ಸತ್ತ ಮೇಲೆ. ಮತ್ತು ಆ ಹುಡುಗಿ ಎಲ್ಲೋ ಅಲ್ಲಿಂದ ಕಾಣೆ ಆಗಿಬಿಡ್ತಾಳೆ. ಅವರು ಎಲ್ಲೋದ್ರೂ ಯಾವಾಗೋದ್ರೂ ಗೊತ್ತಾಗಲ್ಲ. ಈ ಹೊಸದಾಗಿ ಆ ರಾಜ್ಯಗಳಿಗೆ ಬಂದ ರಾಜ ತುಂಬ ಹೊತ್ತು ನೀರಲ್ಲಿ ಯಾರು ಇರ್ತಾರೋ ಅಂಥವ್ರಿಗೆಲ್ಲರಿಗೂ ಪ್ರೈಸಸ್ ಅವಾರ್ಡ್ಸ್ ಕೊಡ್ತಾರೆ. ಅಂದರೆ ಇದು ಎಲ್ಲ ಈ ರಾಕ್ಷಸಾಮಾತ್ಯರ ಉಪಾಯ ಮತ್ತು ಅವರ ಪ್ಲ್ಯಾನಿಂಗ್ ಮೇರೆಗೆ ನಂದರಾಜರು ಮಾತಾಡಿ ಮಾಡಿಸಿದ್ದ ಒಂದು ಆ್ಯಕ್ಷನ್ ಇದು. ಇವರೆಲ್ಲರೂ ಈಸಿಯಾಗಿ ಈಗ ನಂದರ ಕೈಗೆ ಬಂದರು. ಈಗ ಉಳಿದಿರೋದು ಮಗಧ ರಾಜ್ಯ ಮತ್ತು ಕೋಸಲ ರಾಜ್ಯ ಏನಾಯಿತು ಅನ್ನೋದನ್ನು ನಾಳೆ ಎಪಿಸೋಡಲ್ಲಿ ಅಥವಾ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಈ ಕತೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಕಾರಣ ಇಲ್ಲಿರೋ ಹೆಸರುಗಳು ಯಾವುದು ನಮಗೆ ಅಷ್ಟು ಈಸಿಯಾಗಿ ಬರೋ ಅಂಥ ಹೆಸರುಗಳೆಲ್ಲ. ಸಾಧ್ಯವಾದಷ್ಟು ನೆನ್ಪಿಟ್ಕೊಂಡು ಹೇಳಿದ್ದೀನಿ. ಎಲ್ಲಾದರೂ ರಾಂಗ್ ಪ್ರೊನೌನ್ಸಿಯೇಷನ್ ಇದ್ದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಕ್ಷಮೆ ಇರಲಿ. ಹಾಗೆ ನಿಮಗೆ ಈ ಕತೆ ಏನಾದರೂ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.